ಮೇಡಮ್ ಮೇಡಮ್ ನೀವು ಸರ್ಕೊಳ್ರಿ ನೀವು ಕಾಣೋದಿಲ್ಲ ನೀವು ಇಸ್ವಿಯ ವಿಶ್ವಾವಸುನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಅಷ್ಟಮಿ ದಿನಾಂಕ 24/2/2026ರಿಂದ 4/3/2026ರವರೆಗೆ ಜರುಗುವ ಜಾತ್ರಾ ಮುಹೂರ್ತವನ್ನು ದೇವಿಯ ಅನುಗ್ರಹದಿಂದ ಘೋಷಿಸುತ್ತೇನೆ. ಪ್ರಾಂಗಣದಲ್ಲಿ ಸೇರಿರುವ ಎಲ್ಲ ಮಹನೀಯರಿಗೆ ನಮಿಸಿ ದೇವಸ್ಥಾನದ ಬಾಬುದಾರರು, ಮುಖ್ಯಸ್ಥರು ಹಾಗೂ ಬಾಬುದಾರ ಸಹಾಯಕರಲ್ಲಿ ಜಾತ್ರಾ ಕಾರ್ಯಕ್ರಮಗಳ ಯಾದಿಯಂತೆ ನೀವು ನಿರ್ವಹಿಸಬೇಕಾದ ಸೇವಾ ಕಾರ್ಯಕ್ರಮಗಳನ್ನು ಆಯಾ ಕಾಲಕ್ಕೆ ನಿಮ್ಮ ಸಹಾಯಕರ ಸಂಗಡ ಶ್ರೀದೇವಿಯ ಮಂಟಪದ ವಿಸರ್ಜನೆ ಅಂದರೆ ಕಳುಚುವ ದಿನಾಂಕ 7/1/2026 ಬೆಳಿಗ್ಗೆ ಬುಧವಾರ ದಿವಸ ಬೆಳಿಗ್ಗೆ 11:57 12 ಗಂಟೆ 6 ಒಳಗೆ ದೇವಿಯ ಮಂಟಪವನ್ನು ಹೊರಬೀಡು ದಿನಾಂಕ 3/2/2026 ಮಂಗಳವಾರ ರಾತ್ರಿ 9:30 ಗಂಟೆಯಿಂದ ಪ್ರಾರಂಭವಾಗ್ತದೆ. ಶುಕ್ರವಾರ 6/2/2026 ಮೂರನೇ ಹೊರಬೀಡು ಮಂಗಳವಾರ 10/2/2026 ನಮಗೆ ದೇವಿಯ ಜಾತ್ರೆಗೆ ಅತ್ಯಂತ ಪ್ರಮುಖವಾದ ಮರ. ಇದಕ್ಕೆ ಕಚ್ಚೆ ಹಾಕಿ ಪೂಜೆ ಮಾಡುವ ವಿಧಾನ ಮಧ್ಯಾಹ್ನ 11:48 11:52 ರಾತ್ರಿ 9:30 ಗಂಟೆ ನಂತರ. ಹಾಗೆ ಶ್ರೀದೇವಿಯ ರಥದ ಮರವನ್ನು ತರುವುದು ದಿನಾಂಕ 17/2/2026 ಅಂಕೆಯ ಹೊರಬೀಡು ಮಂಗಳವಾರ ದಿನಾಂಕ 17/2/2026 ರಾತ್ರಿ 9:30 ಗಂಟೆ ನಂತರ. ಅಂಕೆ ಹಾಕುವುದು ಹಾಗೂ ಶ್ರೀದೇವಿಯ 2/2026 ಮಧ್ಯಾಹ್ನ 11:23 11:31 ಒಳಗೆ. ಶ್ರೀದೇವಿಯ ರಥದ ಕಲಶದ ಪ್ರತಿಷ್ಠೆ ಮಂಗಳವಾರ ದಿನಾಂಕ 24/2/2026. ನಾವೆಲ್ಲರೂ ಕೂಡ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಾವು. ಅದಕ್ಕೂ ಮೊದಲು ಇದೇ ರೀತಿಯ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಡೀತಿರ್ತಕ್ಕಂಥ ತಾಯಿಯ ಜಾತ್ರೆ ಹಿಂದಿನ ಬಾರಿ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದರ್ಶಿಗಳ ಸಹಕಾರ ಮತ್ತು DC ಅವರು ಇರ್ಬೋದು, ಎಲ್ಲ ಇಲಾಖೆಯರ ಸಹಕಾರದೊಂದಿಗೆ ಭಾಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಹಿಂದಿನ ಜಾತ್ರೆಯನ್ನು ಕೂಡ ಸಾರ್ವಜನಿಕರ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಮಾಡಿದ್ವಿ. ಅನೇಕ ವಿಚಾರಗಳು ಪ್ರಸ್ತಾಪ ಆಯಿತು. ಈ ಬಾರಿಯೂ ಕೂಡ ಜಾತ್ರೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ಪ್ರತಿ 2 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಜಾತ್ರೆಯನ್ನು ಈಗಾಗಲೇ ಮುಹೂರ್ತವನ್ನು ನಿಗದಿಯನ್ನು ಮಾಡಿ ಪ್ರಕಟವನ್ನು ಮಾಡಿರ್ತಕ್ಕಂಥ ವಿದ್ವಾನ್ ಶರಣ ಆಚಾರ್ಯವರಿಂದ ಇವತ್ತು ಸಮಯವನ್ನು ಕೂಡ ನಿಗದಿಯನ್ನು ಮಾಡಿರುವಂಥ ಆ ಒಂದು ಸಮಯಕ್ಕೆ ನಾವೆಲ್ಲರೂ ಕೂಡ ಅನುಗುಣವಾಗಿ ಜಾತ್ರೆಯನ್ನು ಭಾಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ತಮ್ಮ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅವೆಲ್ಲವನ್ನು ಕೂಡ ಅನುಗುಣವಾಗಿ ಕಾರ್ಯಕ್ರಮವನ್ನು ಜಾತ್ರೆಯನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಡ್ತಕ್ಕಂಥ ಜವಾಬ್ದಾರಿ ಬರೀ ಧರ್ಮದರ್ಶಿಯ ಅಧ್ಯಕ್ಷರು ಅವ್ರದ್ದೊಂದೇ ಅಂತಲ್ಲ, ಈ ಎಲ್ಲ ಇಲಾಖೆಯ ಅಧಿಕಾರಿಗಳು ಅಂತಲ್ಲ, ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಸಾರ್ವಜನಿಕರು ಸಹಕಾರ ಕೊಟ್ಟಾಗ ಭಾಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಜಾತ್ರೆ ನಡೆಯುತ್ತೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇದೆ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ. ನಾನು ಲಕ್ಷಾಂತರ ಜನ ಬಂದು ಭಾಗವಹಿಸ್ತಕ್ಕಂಥ ಜಾತ್ರೆ ಇದು. ಲಕ್ಷಾಂತರ ಜನ ಬಂದು ಭಾಗವಹಿಸಿದಂಥ ಜಾತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕಾಗತ್ತೆ, ಬಸ್ಸಿನ ವ್ಯವಸ್ಥೆಗಳು ಬೇಕಾಗತ್ತೆ, ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾಗತ್ತೆ, ವಾಶ್ರೂಮ್ಗಳು ಬೇಕಾಗತ್ತೆ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ, ರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ನಮ್ಮ ಸಿರ್ಸಿಗೆ ಬರ್ತಕ್ಕಂಥ ಮುಖ್ಯ ರಸ್ತೆಗಳೇನಿದ್ದಾವೋ ಅವೆಲ್ಲ ಕಡೆಯೂ ಕೂಡ CCTVಯನ್ನು ಅಳವಡಿಸೋದು ಇರ್ಬೋದು. ಈಗ ಅನೇಕ ವಿಚಾರಗಳನ್ನು ಈಗಾಗಲೇ
ನಮ್ಮ ಎ ಸಿ ಅವರು ಮತ್ತು ಡಿ ಎಸ್ ಅವರು ಕೂಡ ಮಾಡಿಸಿರುವಂಥದ್ದು, ಹೇಳಿರುವಂಥದ್ದು, ತಮ್ಮ ಅನಿಸಿಕೆಯನ್ನು ಕೂಡ ತಾವು ಪ್ರಸ್ತಾಪವನ್ನು ಮಾಡಿದ್ರು. ಇನ್ನು ಅನೇಕ ವಿಚಾರಗಳು ಕೂಡ ಇದಾವೆ. ಇವೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ಇನ್ನು ನಾನು ಬರೀ ಇದೊಂದೇ ಸಭೆ ಅಂತಲ್ಲ, ಇನ್ನು ನಮ್ಮ ಅಧ್ಯಕ್ಷರು ಮತ್ತೆಲ್ಲ